ಶಿವರಾಮ್ ಹೆಬ್ಬಾರ್ ಅವರ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯಸಭೆ ಮತದಾನ ಮುಕ್ತಾಯಕ್ಕೆ ಇನ್ನೊಂದು ಗಂಟೆ ಬಾಕಿ ಉಳ್ಕೊಂಡಿದೆ. ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಒಂದು ಮತವನ್ನ ಹಾಕಬೇಕು, ಅವರ ಒಂದು ಮತ ಮಾತ್ರ ಬಾಕಿ ಉಳ್ಕೊಂಡಿದೆ. ಆದರೆ ಈವರೆಗೂ ಶಿವರಾಮ್ ಹೆಬ್ಬಾರ್ ಅವರ ಸುಳಿವೇ ಇಲ್ಲ. ಹೆಬ್ಬಾರ್ ಅವರು ವೋಟ್ ಹಾಕ್ಲಿಕ್ಕೆ ಬರ್ತಾರಾ ಅಥವಾ ಬರೋದಿಲ್ವಾ? ಅವರು ಮತ್ತು ಪಕ್ಷದ ನಡುವಿನ ಮುನಿಸು ಈ ಹಿಂದಿನಿಂದಲೂ ಟಿ ಸೋಮಶೇಖರ್ ರೀತಿಯಲ್ಲೇ ಶಿವರಾಮ್ ಹೆಬ್ಬಾರ್ ಅವರು ಕೂಡ ತೋರ್ಪಡಿಸ್ತಾ ಇದ್ದಾರೆ. ಆದರೆ ಈ ಮತದಾನದ ಮೂಲಕ ಅದು ಖಾತ್ರಿಯ ಕೂಡ ಆಗ್ತಾ ಇತ್ತು. ಆದರೆ ಇಲ್ಲಿಯವರೆಗೂ ಮತದಾನ ಮಾಡಿಲ್ಲ. ಟಿ ಸೋಮಶೇಖರ್ ಮತದಾನ ಮಾಡಿದ್ರು, ಆದರೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತದಾನವನ್ನು ಹಾಕಿದ್ರು. ಈಗ ಶಿವರಾಮ್ ಹೆಬ್ಬಾರ್ ಅವರು ಅದೇ ನಡೆಯನ್ನು ಅನುಸರಿಸಬಹುದಾ ಅನ್ನೋ ಕುತೂಹಲ ಇತ್ತು. ಇಲ್ಲಿವರೆಗೂ ಅವರ ಸುಳಿವೇ ಇಲ್ಲ. ಏನಾಗ್ತಾ ಇದೆ ಆ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಶಿವರಾಮ್ ಹೆಬ್ಬಾರ್ ಅವರ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿರೋದು ಹೌದು, ಅವರ ಮುನಿಸು ಇರೋದು ಕೂಡ ಸಹಜ. ಆ ಮುನಿಸಿನ ಮುಂದುವರೆದ ಭಾಗ ಅದನ್ನ ಯಾವ ರೀತಿ ತೋರ್ಪಡಿಸಬೇಕು ಅನ್ನೋದ್ರ ಬಗ್ಗೆ ಟಿ ಸೋಮಶೇಖರ್ಗಿರೋ ಕ್ಲಾರಿಟಿ ಶಿವರಾಮ್ ಹೆಬ್ಬಾರ್ಗಿಲ್ವಾ, ಅಥವಾ ಇನ್ನೂ ಕೂಡ ಕುತೂಹಲದ ನಡೆಯನ್ನ ಕಂಟಿನ್ಯೂ ಮಾಡೋಣ ಅನ್ನುವಂತಹ ನಿರ್ಧಾರವ? ಖಂಡಿತ ದಿವ್ಯ ಜ್ಯೋತಿ, ಯಾಕಂದ್ರೆ ಇಬ್ಬರು ರೆಬಲ್ ಶಾಸಕರುಗಳು ಬಿಜೆಪಿಯ ಪಾಲಿಗೆ, ಏನು ಕಳೆದ ಬಾರಿಯ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ರೆಬಲ್ ಆಗಿದ್ದಂತ ಶಾಸಕರ ಪಟ್ಟಿಯಲ್ಲಿದ್ದಂತ ಇಬ್ಬರು ಕೂಡ ಈ ಬಾರಿ ಬಿಜೆಪಿಯಿಂದ ಗೆದ್ದರೂ ಕೂಡ ಇಲ್ಲೂ ಕೂಡ ರೆಬಲ್, ಪಕ್ಷದ ಪಾಲಿಗೆ ಟ್ರಬಲ್ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇರುವಂಥದ್ದು. ಹಾಗಾಗಿ ಅವರಿಬ್ಬರ ವಿಚಾರದಲ್ಲಿ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಮತ್ತು ಭೀತಿ ಬಿಜೆಪಿ ಪಾಳೆಯದಲ್ಲಿತ್ತು. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನದ ಮೂಲಕ ನಮ್ಮ ಕಡೆ ಅವರು ಕೈ ಜೋಡಿಸ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಈಗ ಟಿ ಸೋಮಶೇಖರ್ ಅವರು ಮತದಾನವನ್ನು ಮಾಡಾಗಿದೆ. ಅವರು ಮತ ಹಾಕಿದ ನಂತರದಲ್ಲಿ ಬಿಜೆಪಿ ನಾಯಕರುಗಳೇ ಬಹುತೇಕ ಖಚಿತಪಡಿಸ್ತಾ ಇರುವಂತಹ ರೀತಿಯಲ್ಲಿ ಅಡ್ಡ ಮತದಾನವಾಗಿದೆ ಅನ್ನುವಂಥದ್ದು ಖಚಿತವಾಗಿದೆ. ಆದರೆ ಅವರ ಜೊತೆ ಪ್ರತಿ ಹಂತದಲ್ಲೂ ಕೈ ಜೋಡಿಸಿದ, ಹೆಗಲಿಗೆ ಹೆಗಲನ್ನು ಕೊಟ್ಟಂತ ಶಿವರಾಮ್ ಹೆಬ್ಬಾರ್ ಎಲ್ಲಿ ಅನ್ನುವಂಥ ಸಹಜವಾದ ಪ್ರಶ್ನೆ ಮತ್ತು ಕುತೂಹಲ ಈಗ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಚುನಾವಣೆ ಸಮಯ ಅಂತಿಮಗೊಳ್ಳಿಕ್ಕೆ ಇನ್ನು ಕೇವಲ 55 ನಿಮಿಷಗಳಷ್ಟೇ ಬಾಕಿ ಉಳ್ಕೊಂಡಿದೆ. ಈ ಸಮಯದಲ್ಲೂ ಅವರು ಬಂದಿಲ್ಲ ಇನ್ನು ಅನ್ನುವಂಥದ್ದು ಯಾಕೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಮತದಾನಕ್ಕೆ ಏನಾದ್ರು ಗೈರಾಗ್ತಾರಾ ಅಥವಾ ಕಡೆಗಳಿಗೆಯಲ್ಲಿ ಬಂದು ಮತ ಹಾಕ್ತಾರಾ? ಕಡೆಗಳಿಗೆಯಲ್ಲಿ ಬಂದು ಮತ ಹಾಕಿದ್ರು ಕೂಡ ಇದು ಅಡ್ಡ ಮತದಾನವೇನಾ ಅನ್ನುವಂತಹ ಪ್ರಶ್ನೆ ಮೂಡುವಂತಹ, ಕುತೂಹಲ ಮೂಡಿಸುವಂತಹ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಹಾಗಾಗಿ ಕಡೆಗಳಿಗೆವರೆಗೂ ತಮ್ಮ ಸಸ್ಪೆನ್ಸ್ ಅನ್ನ ಕಾಯ್ದಿರಿಸಿಕೊಂಡಂತೆ ಕಾಣಿಸ್ತಾ ಇದೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು. ದಿವ್ಯಾ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಶಿವರಾಮ್ ಹೆಬ್ಬಾರ್ ಅವರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಬಿಜೆಪಿ ಪಾಳ್ಯಕ್ಕೆ ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ರೀತಿ ಕಾಯ್ದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಅವರ ಮೊಬೈಲ್ ಸ್ವಿಚ್ ಆಫ್, ಅವ್ರು ಯಾರಿಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಯಾವ್ರು ಬಂದು ಮತ ಹಾಕ್ತಾರಾ ಇಲ್ವಾ, ಹಾಕಿದ್ರು ಯಾರಿಗೆ ಹಾಕಬಹುದು, ಇದೆಲ್ಲವೂ ಕೂಡ ಯಕ್ಷ ಪ್ರಶ್ನೆ. ಈಗ